ನಮಸ್ಕಾರ ಸ್ನೇಹಿತರೆ, ನಾಗು ಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಕರೆಕ್ಟಾಗಿ ಟೈಮ್ ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೊಡಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ ಪ್ಲೀಸ್. ನಾವು 5 ಜನನು ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆಲ್ಲ ರೆಡಿಯಾಗಿದ್ದೀವಿ. ಯಾಕಂದರೆ ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿರುವಂತಹ BGS ರೂರಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ಗೆ ನಮ್ಮ 3 ಜನ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತೇಳಿ ನಾವು ಬಂದ್ವಿ. ನಾವು ಸುಮಾರು 8:30ಗೆಲ್ಲ ಅಲ್ಲಿದ್ವಿ. ನಾವು ಬರೋಕ್ಕೂ ಮುಂಚೆ ಸುಮಾರು 100ರಿಂದ 150 ಜನ ಮಕ್ಕಳು ಹಾಗೂ ಅವರವರ ಪೋಷಕರು ತುಂಬ ಜನ ಇದ್ದರು. ಆಲ್ರೆಡಿ ಫಾರಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ನಮ್ಮ 3 ಜನ ಮಕ್ಕಳಿಗೂ 3 ಫಾರಮ್ ತಗೊಂಡ್ವಿ. ನಮ್ಮ ಜೊತೆಗೆ ನಮ್ಮ ರಿಲೇಷನ್ ಒಬ್ಬರು, ಅವರು ಕೂಡ ಅವ್ರ ಮಗುನ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ನಮ್ಮ ಜೊತೆಗೆ ಬಂದಿದ್ದರು. ಟೋಟಲಿ 4 ಫಾರಮ್ಗಳನ್ನ ನಾವು ಭರ್ತಿ ಮಾಡಿದ್ವಿ. ಆ ಫಾರಮ್ನಲ್ಲಿ ಮಗುವಿನ ಹೆಸರು, ದಾಖಲಾಗುವ ತರಗತಿ, ಮಗುವಿನ ಆಧಾರ್ ಸಂಖ್ಯೆ, ಬೋಧನಾ ಮಾಧ್ಯಮ ಮತ್ತು ಫೋನ್ ನಂಬರು, ಜನ್ಮ ದಿನಾಂಕ, ತಂದೆ ತಾಯಿ ಹೆಸರು ಮತ್ತು ಪೋಷಕರ ಸಹಿ ಮತ್ತು ವಿದ್ಯಾರ್ಥಿಯ ಸಹಿ ಇಷ್ಟು ಮಾತ್ರನೇ ಹಾಕಬೇಕು ಅಂತೇಳಿ ಅನೌನ್ಸ್ ಮಾಡ್ತಾಯಿದ್ರು. ನಾವು ಸರಿ ಅಷ್ಟೇ ಅಂತೇಳಿ ಹಾಕಿ ಫಾರಮ್ನ ಅವ್ರಿಗೆ ಕೊಟ್ವಿ. ಆ ಫಾರಮ್ನಲ್ಲಿ ಫಿಲಪ್ ಮಾಡುವಂತಹ ಮಾಹಿತಿಗಳು ಇನ್ನೂ ತುಂಬ ಹೆಚ್ಚಾಗಿತ್ತು. ಆದರೂ ಕೂಡ ಅವರು ಇಷ್ಟು ಮಾತ್ರನೇ ಮಾಹಿತಿಗಳನ್ನ ಫಿಲಪ್ ಮಾಡಬೇಕು ಅಂತೇಳಿ ಅನೌನ್ಸ್ ಮಾಡೋದ್ರಿಂದ ನಾವು ಅಷ್ಟೇ ಮಾತ್ರನೇ ಮಾಡಿದ್ದು. ಒಂದು ಫಾರಮ್ಗೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಟೋಟಲಿ 3 ಜನ ಮಕ್ಕಳಿಗೂ ಕೂಡ 3 ಫಾರಮ್ನ ತಗೊಂಡಿದ್ವಿ. 10 ಗಂಟೆ ಆಯಿತು. ಇನ್ನೂ ತುಂಬ ದೂರದಿಂದ ಬರೋ ಅಂಥವರೆಲ್ಲ ಬರ್ತಾನೆ ಇದ್ದರು. ಫಾರಮ್ ಫಿಲಪ್ ಮಾಡಿ ಕೊಟ್ಟಂಥ ಸ್ಟೂಡೆಂಟ್ಸು ಹಾಗೂ ಪೇರೆಂಟ್ಸು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಂಥ ಮರಗಳ ಕೆಳಗಡೆ ಕೂತಿದ್ರು. ಇಲ್ಲಿ 1ರಿಂದ ಡಿಗ್ರಿವರೆಗೂ ಕನ್ನಡ ಮೀಡಿಯಮ್ಮು ಹಾಗೂ ಇಂಗ್ಲೀಷ್ ಮೀಡಿಯಮ್ಮು ಎಜುಕೇಷನ್ ವ್ಯವಸ್ಥೆ ಇದೆ. ಇಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಮಕ್ಳು ಇಬ್ಬರು ಕೂಡ ಓದುವಂಥ ವ್ಯವಸ್ಥೆ ಇದೆ. ಪೋಷಕರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ತುಂಬ ಜನ ಸಿಬ್ಬಂದಿಗಳು ಹೊರಗಡೆ ಇರ್ತಾರೆ. ನಾವು ಅಲ್ಲಿಗೆ ಹೋದರೆ ಸಾಕು, ಇಂಥ ಕ್ಲಾಸು ಅಂತ ಅಂದರೆ ಆ ಕ್ಲಾಸಿಗೆ ಸಂಬಂಧಪಟ್ಟ ಟೀಚರ್ ಹತ್ರ ತಗೊಂಡೋಗಿ ಬಿಡ್ತಾರೆ. ಒಂದೊಂದು ಕ್ಲಾಸ್ಗೂ ಇಬ್ಬಿಬ್ಬರು ಟೀಚರ್ಸ್ಗಳು ಇರ್ತಾರೆ. ಈಗ ನಡೀತಾ ಇರೋದು 3ನೇ ರೌಂಡ್ ಎಕ್ಸಾಮು. ಈ 2 ಎಕ್ಸಾಮು ಮುಂಚೆನೇ ನಡೆದೋಗಿತ್ತು. ನಾವು ಬರೋಕ್ಕೂ ಮುಂಚೆ ನಮಗೂ ಅದು ವಿಷಯ ಗೊತ್ತಿರಲಿಲ್ಲ. ಫಾರಮ್ ಕೊಟ್ಟಾಗಲೇ ನಮಗೂ ಗೊತ್ತಾಗಿದ್ದು. ಆದರೂ ಕೂಡ ಓದೋ ಅಂಥ ಮಕ್ಕಳು ತುಂಬ ಜನ ಬಂದಿದ್ದರು. 11:15 ಆಯಿತು. ಮಕ್ಕಳನ್ನ ಎಕ್ಸಾಮ್ ಹಾಲ್ಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು 1ರಿಂದ 4th, ಆಮೇಲೆ 4th-ರಿಂದ 6th, 6th-ರಿಂದ 8th, 8th-ರಿಂದ 10th ಬಿಟ್ಟರು. ನಂತರ PUC ಮಕ್ಕಳನ್ನ ಬಿಟ್ಟರು. ನಾವು ಒಂದು ವಾರ ಮುಂಚೆನೇ ಬಂದು ಕೇಳ್ಕೊಂಡು ಹೋಗಿದ್ವಿ. ಈ ಎಕ್ಸಾಮ್ ಎಲ್ಲ ಮಾಡ್ತಾರೆ ಅಂತೇಳಿ ನಮ್ಗೆ ಹೇಳಿರಲಿಲ್ಲ ಅವರು. ಅದರಿಂದ ನಾವು ಪ್ಲೇವುಡ್ಡು, ಪೆನ್ನು ಆ ಥರದ್ದೆಲ್ಲ ಏನೂ ತಂದಿರಲಿಲ್ಲ. ಅವರು ಅನೌನ್ಸ್ ಮಾಡ್ತಿದ್ರು ಪ್ಲೇವುಡ್ಡು, ಪೆನ್ನು, ಪೆನ್ಸಿಲು ಎಲ್ಲ ತಗೊಂಡೋಗ್ಬೇಕು ಅಂತೇಳಿ. ಹೋಗಿ ನಮ್ಮ ಯಜಮಾನ್ರು ತಂದು ಮಕ್ಕಳಿಗೆ ಕೊಟ್ಟರು. ಈ ಎಕ್ಸಾಮಲ್ಲಿ ಪಾಸಾಗಿರೋ ಮಕ್ಕಳು ಮಾತ್ರನೇ ಓದೋದಕ್ಕೆ ಅವಕಾಶ ಇರೋದು, ಇಲ್ಲಾಂದರೆ ಇರೋದಿಲ್ಲ. ನಮ್ಮ ಮಕ್ಕಳೇನೋ ಎಕ್ಸಾಮ್ ಬರೆಯೋಕ್ಕೆ ಅಂತೇಳಿ ಒಳಗಡೆ ಹೋದರು. ಆದರೆ ನಮಗೆ ಭಯ ಸ್ಟಾರ್ಟ್ ಆಯಿತು. ಹೆಂಗೆ ಎಕ್ಸಾಮ್ ಬರೀತಾರೋ ಏನೋ, ಪಾಸ್ ಆಗ್ತಾರೋ ಇಲ್ವೋ ಅಂತೇಳಿ. ನಾವು ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸಾಮ್ ಬರೆಸ್ತಾ ಇರೋದು. ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹೋಗಿ 1/4 ಗಂಟೆಗೆಲ್ಲ ಪೋಷಕರನ್ನ ಹಾಸ್ಟೆಲ್ನ ನೋಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡ್ತಾಯಿದ್ರು. ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಕೂಡ ಒಳಗಡೆ ಹೋಗೋಣ ಅಂತೇಳಿ ಅವ್ರ ಜೊತೆಗೆ ಹೊರಟ್ವಿ. ಬರೀ ಅರ್ಧ ಗಂಟೆ ಮಾತ್ರನೇ ಅಂತೆ ಅವಕಾಶ ಇರೋದು. ಇದು ಎಂಟ್ರೆನ್ಸ್. ಇದು ಈ ಕಾಂಪೌಂಡ್ ಒಳಗೆ 1ರಿಂದ 10th ಸ್ಕೂಲ್ ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಹಾಗೂ ಡಿಗ್ರಿ ಮಕ್ಕಳಿಗೆ ಎಲ್ಲರಿಗೂ ಎಜುಕೇಷನ್ನು ಹಾಗೂ ಹಾಸ್ಟೆಲ್ಲು ಎರಡೂ ಇದೆ. ನಾವೀಗ ನೋಡೋಕ್ಕೆ ಹೋಗ್ತಾ ಇರೋದು ಹಾಸ್ಟೆಲ್. ಅದು
ಈಗ ಕಾಣ್ತಾ ಇರೋದು ಡಿಗ್ರಿ ಕಾಲೇಜದು ನೋಡಿ, ಪಕ್ಕದಲ್ಲೇ ಹಾಸ್ಟೆಲ್ ಇದು. BGS ಬಾಲಕರ ವಿದ್ಯಾರ್ಥಿ ನಿಲಯ ಅಂತೇಳಿ ಇದೆ ಅದ್ರ ಮೇಲೆ ಬೋರ್ಡು. ಔಟ್ ಸೈಡು ನೋಡೋದಕ್ಕೇನೋ ಚೆನ್ನಾಗಿತ್ತು, ವಾತಾವರಣ ನೀಟ್ನೆಸ್ಸು ಎಲ್ಲ ಚೆನ್ನಾಗಿತ್ತು. ಒಳಗಡೆ ಹೋಗಿ ನೋಡೋದಷ್ಟೇ ಬಾಕಿ ಇತ್ತು. ನೋಡೋಣ ಅಂತೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಪೇರೆಂಟ್ಸ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೋ ಏನೋ ಹೆಜ್ಜೆಗೆ ಒಬ್ಬೊಬ್ಬರು ನಿಂತಿದ್ರು, ಅವರು ಸಿಬ್ಬಂದಿಗಳು ನೋಡ್ತಾ ಇರ್ಬೋದು ನೀವು. ಹಾಲಿಟ್ಟ ತಕ್ಷಣ ಎರಡೂ ಕಡೆ ಮೆಟ್ಲುಗಳು ಕಾಣಿಸಿದ್ವು, ದೊಡ್ಡದು. ನಾವು ಒಂದು ಸೈಡಿಂದ ಹೋದ್ವಿ, ಎರಡು ಸೈಡಿಂದನೂ ಒಂದೇ ಕಡೆ ಹೋಗುತ್ತೆ ಫಸ್ಟ್ ಫ್ಲೋರ್ಗೆ. ಎಂಟ್ರಿ ಆದ ತಕ್ಷಣ ಫಸ್ಟೇ ಒಂದು ರೂಮ್ ಕಾಣಿಸ್ತು. ರೂಮ್ ಅಂತೂ ತುಂಬ ದೊಡ್ಡದಿತ್ತು, ಏನಿಲ್ಲ ಅಂದ್ರೂ 40ರಿಂದ 50 ಜನ ಮಕ್ಕಳು ಉಳ್ಕೊಳ್ಳೋ ಅಂಥ ವ್ಯವಸ್ಥೆ ಇತ್ತು, ಮತ್ತು ಕಾಟ್ಗಳೆಲ್ಲ ಇದ್ವು. ಆ ರೂಮ್ ಪಕ್ಕದಲ್ಲೇ ವಾರ್ಡನ್ ರೂಮ್ಗಳಿದ್ವು. ಆ ರೂಮ್ಗಳ ಮುಂದೆ ಅಂತೂ ಜಾಗ ತುಂಬ ದೊಡ್ಡದಿದ್ವು. ಅವ್ರು ಓದಿಸ್ಬೇಕಾದ್ರೆ ಈ ಪ್ಲೇಸ್ನ ಯೂಸ್ ಮಾಡ್ಕೋಬೋದೇನೋ ಅಂದ್ಕೊತೀನಿ. ಆಯಾ ಕ್ಲಾಸಿನ ಹೆಣ್ಮಕ್ಳಿಗೆ ಸಪ್ರೇಟ್ ರೂಮ್ಗಳು ಮತ್ತು ಗಂಡು ಮಕ್ಳಿಗೆ ಸಪ್ರೇಟ್ ರೂಮ್ಗಳಿದ್ವು. ಜೊತೆಗೆ ಪಕ್ಕದಲ್ಲೇ ವಾರ್ಡನ್ ರೂಮ್ಗಳು ಸಮೇತ ಇದ್ವು. ಈಗ ನಾವು ನೋಡುವಂಥ ಪ್ಲೇಸ್ ಬಂದು ಬಟ್ಟೆ ಒಗೆಯುವಂಥ ಪ್ಲೇಸ್ ಇದು. ಇನ್ನು ವಾಶ್ರೂಮು ಮತ್ತು ಸ್ನಾನದ ರೂಮ್ಗಳು ಒಂದು ಮಟ್ಟಕ್ಕೆ ಓಕೆ ಅನ್ನಿಸ್ತು. ಈಗೇನೋ ನೋಡೋದಕ್ಕೆ ಕ್ಲೀನಾಗಿತ್ತು, ಆದರೆ ಮುಂದೆ ಮಕ್ಕಳು ಯೂಸ್ ಮಾಡಬೇಕಾದ್ರೆ ಅಷ್ಟೇ ಕ್ಲೀನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಮನೆಯಲ್ಲೇ ಏನಾದರೂ ಒಂದಿನ ತೊಳಿಲಿಲ್ಲ ಅಂದರೆ ಅಷ್ಟು ಕೆಟ್ಟದಾಗಿರುತ್ತೆ ವಾಶ್ರೂಮ್ಗಳೆಲ್ಲ. ಈ ಕಾಣ್ತಾ ಇರೋ ಪ್ಲೇಸ್ ಅಂತೂ ಸಖತ್ತಾಗಿತ್ತು. ಈ ಪ್ಲೇಸು ಬಂದು ಮಕ್ಕಳಿಗೆ ವಾರಕ್ಕೊಂದ್ಸಲಿ ಫಿಲಮ್ ತೋರಿಸ್ತಾರಂತೆ, ಪ್ರತಿ ಭಾನುವಾರ. ವ್ಯವಸ್ಥೆ ಏನೋ ಚೆನ್ನಾಗಿದೆ, ಆದರೆ ಈ ಕಾಟ್ಗಳಿಗೆ ಮತ್ತು ಗೋಡೆಗಳಿಗೆ ಪೇಂಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣೋದೇನೋ ನೋಡೋದಕ್ಕೆ ಅನ್ನಿಸ್ತು ನನಗೆ. ಕೆಲವು ಪೇರೆಂಟ್ಸು ಇವ್ರ ಹತ್ರ ಮಾಹಿತಿ ತಿಳ್ಕೊತಾ ಇದ್ರು, ನಾವು ಕೂಡ ಅಲ್ಲಿಗೆ ಹೋದ್ವಿ. ಪೇರೆಂಟ್ಸ್ ಏನಂತ ಕೇಳಿದ್ರು ಅಂದರೆ, ಒಬ್ಬರು ಮಕ್ಕಳನ್ನ ಎಷ್ಟು ಗಂಟೆಗೆ ಎಬ್ಬಿಸ್ತೀರಾ ಅಂತ ಕೇಳಿದ್ರು. ನಾವು ಬೆಳಿಗ್ಗೆ ಒಂದು 5:15ಗೆ ಎಬ್ಬಿಸ್ತೀವಿ, ಹಾಫ್ ಆನ್ ಅವರ್ ಬಂದು ನಂತರ 6ರಿಂದ 7:30 ತನಕ ಓದ್ಕೊಳ್ಳೋದಕ್ಕೆ ಬಿಡ್ತೀವಿ. ನೆಕ್ಸ್ಟು ತಿಂಡಿಗೆ ಬಿಡ್ತೀವಿ ಅಂತೇಳಿ ಹೇಳಿದ್ರು. ಆ ತಿಂಡಿಗೆ ಬಿಡಬೇಕಾದ್ರೆ ಹೆಣ್ಮಕ್ಳಿಗೆ 1 ಅವರು, ಗಂಡು ಮಕ್ಳಿಗೆ 1 ಅವರ್ ಬಿಡ್ತೀವಿ. ಅಂದರೆ ಇಬ್ರಿಗೂ ಸಪ್ರೇಟ್ ಬಿಡ್ತೀವಿ ಅಂತ ಹೇಳಿದ್ರು. ಬಟ್ಟೆನ ನೀವೇ ಒಗ್ಕೊಡ್ತೀರಾ ಅಂತೇಳಿ ಒಬ್ಬರು ಪೇರೆಂಟ್ಸ್ ಕೇಳಿದ್ರು. ಅದಕ್ಕೆ ಅವರು 1ರಿಂದ 6ವರೆಗೂ ಇರೋವಂಥ ಮಕ್ಕಳಿಗೆ ನಾವೇ ಒಗ್ಕೊಡ್ತೀವಿ. ನೆಕ್ಸ್ಟು 6ರಿಂದ 10th ಇರೋ ಅಂಥ ಮಕ್ಕಳು ಅವರೇ ಪ್ರತಿದಿನ 5:30ಯಿಂದ 6 ಗಂಟೆ ಒಳಗೆ ಅವರೇ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಇನ್ನು ಊಟದ ವಿಚಾರ ಕೇಳಿದ್ದಕ್ಕೆ ಪ್ರತಿದಿನ ರೈಸ್ ಬಾತ್ ಇರುತ್ತೆ, ಮಧ್ಯಾಹ್ನ ಅನ್ನ ಸಾಂಬಾರು ಕುರ್ಮಾ ಇರುತ್ತೆ, ಸಂಜೆ ಪ್ರತಿದಿನ ಮುದ್ದೆ ಅನ್ನ ಸಾಂಬಾರು ಇರುತ್ತೆ, ವಾರದಲ್ಲಿ 3 ದಿನ ಚಪಾತಿ ಊಟ ಇರುತ್ತೆ, ಮತ್ತು ಒಂದು ದಿನ ಪ್ರತಿ ಭಾನುವಾರ ಕಾಫಿ ಅಥವಾ ಟೀ ಇರುತ್ತೆ ಅಂತ ಹೇಳಿದ್ರು ಅವರು. ಇಲ್ಲಿ ಫ್ಯಾನ್ ವ್ಯವಸ್ಥೆ ಮಾಡಿಕೊಡೋದಿಲ್ವಂತೆ. ಇನ್ನು ಮಲ್ಕೊಳ್ಳೋದಕ್ಕೆ ಒಂದು ಚಾಪೆ ಮತ್ತು ಒಂದು ಬೆಡ್ಶೀಟ್ ಕೊಡ್ತಾರಂತೆ. ಇನ್ನು ಮಕ್ಕಳು ಓದೋದಕ್ಕೆ ಟೆಕ್ಸ್ಟ್ ಬುಕ್ ಅವರೇ ಕೊಡ್ತಾರಂತೆ, ನೋಟ್ ಬುಕ್ ಮಾತ್ರ ನಾವು ಕೊಡಿಸ್ಬೇಕಂತೆ. ಇನ್ನು ಬಟ್ಟೆ ವಿಚಾರಕ್ಕೆ ಬಂದರೆ, ಅವರು ಹಾಸ್ಟೆಲಲ್ಲಿರೋದಕ್ಕೆ 2 ಜೊತೆ ಬಟ್ಟೆ ಕೊಡ್ತಾರಂತೆ. ಒಂದು ಜೊತೆ ಯೂನಿಫಾರ್ಮ್ ಕೊಡ್ತಾರಂತೆ, ಒಂದು ಜೊತೆ ಶೂ ಕೊಡ್ತಾರಂತೆ, ಒಂದು ಜೊತೆ ಚಪ್ಪಲಿನ ನಾವು ಕೊಡಿಸ್ಬೇಕಂತೆ. ಇನ್ನು ಅಲ್ಲಿನ ಎಜುಕೇಷನ್ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಇನ್ನು ಎಜುಕೇಷನು ಮತ್ತು ಹಾಸ್ಟೆಲ್ಲು ಫ್ರೀನಾ ಫೀಸಾ ಅಂತ ಹೇಳಬೇಕು ಅಂದರೆ ಫೀಸೇ, ಫ್ರೀ ಏನೂ ಅಲ್ಲ. 10th ಬಂದು 34,000 ಪ್ಲಸ್ 6,000 ಹಾಸ್ಟೆಲ್ಗಾಗುತ್ತೆ. 34,000 ಬಂದು ಎಜುಕೇಷನ್ ಫೀಸು, ಟೋಟಲಿ 40,000 ಆಗುತ್ತೆ. ಇನ್ನು 6th ಮತ್ತು 8th 30,000 ಎಜುಕೇಷನ್ ಫೀಸು ಮತ್ತು 6,000 ಹಾಸ್ಟೆಲ್ ಫೀಸು, ಟೋಟಲಿ 36,000 ಕಟ್ಟಬೇಕಾಗುತ್ತೆ. ಇಬ್ಬರಿಗೆ 36,000 ಮತ್ತು 10th ಓದೋರಿಗೆ 40,000 ಕಟ್ಟಬೇಕು ನಾವೀಗ.
ಅವ್ರು ಹೇಳಿದ್ರು ಸ್ಕೂಲ್ ಸ್ಟಾರ್ಟ್ ಆದರೆ ಯಾವ ಪೇರೆಂಟ್ಸ್ ಕೂಡ ಹಾಸ್ಟೆಲ್ ಒಳಗಡೆ ಬರೋಂಗಿಲ್ಲ ಅಂತೇಳಿ. ನನ್ನ ದೊಡ್ಡ ಮಗ SLC ಆಗಿರೋದ್ರಿಂದ SLC ಮಕ್ಕಳಿಗೆ ಯಾವ ಥರ ಕೇರ್ ತೊಗೊತೀರಾ ಓದೋದಕ್ಕೆ ಅಂತೇಳಿ ವಿಚಾರಿಸ್ಕೊಂಡೆ. ಅವ್ರು ಹೇಳಿದ್ರು SLC ಮಕ್ಕಳಿಗೆ 4:15ಗೆ ಎಬ್ಬಿಸ್ತೀವಿ, ಓದೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತೀವಿ, ಮತ್ತು ಓದೋ ಅಂಥ ಮಕ್ಕಳನ್ನ ಒಂದು ಸೆಕ್ಷನ್ ಮಾಡ್ತೀವಿ, ಡಲ್ ಇರೋ ಅಂಥ ಮಕ್ಕಳನ್ನ ಒಂದು ಸೆಕ್ಷನ್ ಮಾಡ್ತೀವಿ, ಮತ್ತು ಮೀಡಿಯಮ್ ಮಕ್ಕಳನ್ನ ಒಂದು ಸೆಕ್ಷನ್ ಮಾಡಿ ಹೇಳ್ಕೊಡ್ತೀವಿ. ಫೇಲ್ ಆಗೋದಕ್ಕೆ ಬಿಡೋದಿಲ್ಲ, ಸ್ವಲ್ಪ ಒತ್ತು ಜಾಸ್ತಿ ಕೊಡ್ತೀವಿ SLC ಮಕ್ಕಳು ಕಡೆಗೆ ಅಂತೇಳಿ ಹೇಳಿದ್ರು. ಮಕ್ಕಳಿಗೆ ಏನಾದರೂ ಗಾಯ ಆಗೋದು, ಅಲ್ಪ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದರೆ ಅಂತೇಳಿ ಅದೇ ಕಾಂಪೌಂಡಲ್ಲಿ ಹಾಸ್ಪಿಟಲ್ ಇದೆ, ಫಸ್ಟ್ಗೆ ಪ್ರಥಮ ಚಿಕಿತ್ಸೆ ಅವರೇ ಮಾಡಿಸ್ತಾರಂತೆ. ಅಷ್ಟರಲ್ಲೇ ಎಕ್ಸಾಮ್ ಬರೆಯೋಕ್ಕೆ ಹೋದಂಥ ಮಕ್ಕಳುಗಳು ಬಂದರು. 2 ಗಂಟೆಗೆ ರಿಸಲ್ಟ್ ಬರುತ್ತೆ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಬನ್ನಿರಿ ಅಂತೇಳಿ ಅನೌನ್ಸ್ ಮಾಡ್ತಾಯಿದ್ರು. ನಾವು ಕೂಡ ಹೋಗೋಣ ಅಂತೇಳಿ ಹೊರಟ್ವಿ. ಇದೇ ಆದಿಚುಂಚನಗಿರಿ ಕ್ಷೇತ್ರ. ಪಕ್ಕದಲ್ಲಿ ಕಾಣ್ತಾ ಇರೋದು ಬಾಲಗಂಗಾಧರ ಸ್ವಾಮಿಯ ಸಮಾಧಿ. ಇದು ಕಾಲಭೈರವೇಶ್ವರನ ದೇವಸ್ಥಾನ. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ಮ್ಯಾಟ್ ಹಾಕಿದ್ರು, ಮ್ಯಾಟ್ ಮೇಲೆ ಹೋದ್ವಿ. ಆದರೆ ನಾವು ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನ ಬಾಗಿಲಾಗಿತ್ತು. ಆದರೆ ಇನ್ನೇನು ಮಾಡೋದು ಅಂತೇಳಿ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಹೋದ್ವಿ. ದೇವ್ರ ಪ್ರಸಾದ ಅಂತೂ ಇವತ್ತು ಸಖತ್ತಾಗಿತ್ತು. ಚಿತ್ರಾನ್ನ, ಅನ್ನ ಸಾಂಬಾರು, ಪಾಯಸ, ಮಜ್ಜಿಗೆ ಎಲ್ಲ ಕೊಟ್ಟಿದ್ರು. ಊಟ ಎಲ್ಲ ಮಾಡಿದ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ಇತ್ತು ಊಟದಲ್ಲಂತೂ. ಎಕ್ಸಾಮ್ ಬರೆಯೋಕ್ಕೆ ಬಂದಂಥ ಪೇರೆಂಟ್ಸು ಮತ್ತು ಮಕ್ಕಳುಗಳು ಎಲ್ಲ ಇಲ್ಲಿಗೆ ಬಂದಿದ್ದರು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ. ಹೊರಗಡೆಯಿಂದ ಊರನ್ನ ನೋಡಿದ್ರೆ ಊರಿನ ಪ್ಲೇಸು ಸಖತ್ತಾಗಿ ಕಾಣ್ತಾಯಿತ್ತು. ಅಲ್ಲೇ ಸ್ವಲ್ಪ ಮುಂದಕ್ಕೆ ಬಂದರೆ ಅಕ್ವೇರಿಯಂ ಇತ್ತು. ಅಕ್ವೇರಿಯಂ ನೋಡೋದಕ್ಕೆ 5 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಅಲ್ಲಿ ಫಿಶ್ ಅಂತೂ ನೋಡೋದಕ್ಕೆ ಸಖತ್ತಾಗಿದ್ವು, ಕಲ್ಲರ್ ಫಿಶ್ಗಳು, ಮತ್ತು ಪಕ್ಷಿಗಳು ಬೇರೆ ಇತ್ತು. ಕೆಲವರಂತೂ 50 ರೂಪಾಯಿ ದುಡ್ಡು ಕೊಟ್ಟು ಸಣ್ಣ ಮೀನುಗಳ ಹತ್ರ ಕಚ್ಚಿಸ್ಕೊಳ್ತಾಯಿದ್ರು. ಅಲ್ಲೊಂದು ಪಾಚಿ ಮೀನಿತ್ತು, ಗ್ಲಾಸ್ಗೆ ಹಾಗೆ ಅಂಟ್ಕೊಂಡ್ಬಿಟ್ಟಿತ್ತು. ಇನ್ನೊಂದು ಮೀನಿತ್ತು, ನಾವು ಯಾವ ಥರ ಕೈ ಮೂಮೆಂಟ್ ಮಾಡ್ತೀವೋ ಅದು ಅದೇ ಥರನೇ ಮಾಡೋದು ಮೀನದು. ನಾವೆಲ್ಲರೂ ಅಕ್ವೇರಿಯಂ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ರಿಸಲ್ಟ್ ಆಲೇ ಅನೌನ್ಸ್ ಮಾಡ್ತಾಯಿದ್ರು. ಇನ್ನು 10th ಲಿಸ್ಟಲ್ಲಿ ಗಗನ್ಗೌಡ ಅಂತೇಳಿ ಸೆಲೆಕ್ಟ್ ಆಗಿತ್ತು. ಬೇಜಾರಾಯಿತು ಸೆಲೆಕ್ಟ್ ಆಗಿರೋದು ನೋಡಿ, ಯಾಕಾದರೂ ಸೆಲೆಕ್ಟ್ ಆದನೋ ಇವನು ಅಂತೇಳಿ. ಇನ್ನು ದೀಕ್ಷಿತ್ ಗೌಡ ಅಂತೇಳಿ 8th ಸ್ಟ್ಯಾಂಡರ್ಡಲ್ಲಿ ಸೆಲೆಕ್ಟ್ ಆಗಿತ್ತು. ವಚನ್ ಗೌಡ ಅಂತೇಳಿ 6th ಸೆಲೆಕ್ಟ್ ಆಗಿತ್ತು. ಇನ್ನು ತರುಣ್ ಗೌಡ ಅಂತೇಳಿ ಅವನದು ಕೂಡ ಸೆಲೆಕ್ಟ್ ಆಗಿತ್ತು. ಒಟ್ಟಾರೆ 4 ಜನ ಮಕ್ಕಳದು ಸೆಲೆಕ್ಟ್ ಆಗಿತ್ತು. ಮತ್ತು ಡಾಕ್ಯುಮೆಂಟ್ ಏನೇನು ಬೇಕು ಅಂತೇಳಿ ತಿಳ್ಕೊಂಡು ನಾವು ಮನೆಗೆ ಹೋದ್ವಿ. ನಾವು ಹೊರಗಡೆ ಏನೇ ತಿಂದರು ಏನೇ ಕುಡಿದ್ರು ಮನೆಗೆ ಹೋದ ತಕ್ಷಣ ಒಂದು ಗ್ಲಾಸ್ ಟೀ ಕುಡಿದ್ರೆ ಆವಾಗಲೇ ನಮಗೆ ಸಮಾಧಾನ ಆಗೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.